ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಕೋಳ್ಕೂರು ಗ್ರಾಮದ ಭಕ್ತರು ಕೋಳ್ಕೂರ್ದಿದ್ದು ಬಂದು ನಿಮ್ಮೂರು ಜಾತ್ರಾ ಮಹೋತ್ಸವ ಕೊಡಾಕತ್ತಾರಲ್ಲ, ಇದೆಂತ ಸೌಭಾಗ್ಯ. ಅವ್ರು ಪಾಪ ದಿನಾಲು ಬರಾಕತ್ತಾರ್ರಿ. ಒಂದಿನನ 2 ದಿನನ ಪುರಾಣ ಎಂದು ಪ್ರಾರಂಭ ಆಗ್ಯದ ಅಲ್ಲಿಂದ ಅವರು ಅಷ್ಟೇ 1-2 ಅಥವಾ 3 ದಿನ ಬಿಟ್ಟಿರ್ಬೋದೇನೋ. 4-5 ದಿನ ಹೆಣ್ಮಕ್ಳಂತೂ ಬಂದೇ ಬಂದಾರ. ಕ್ರೋಜರ್ ಕಟ್ಕೊಳ್ಳೋದು ಬರೋದು. ಇದೆಂಥದ್ದು ಎಂಗೇಜ್ಮೆಂಟಿಗೆ ಬರ್ರಿ, ಮದಿಗೆ ಬರ್ರಿ ಅಂದ್ರೆ 10 ಸಲ ಹೋಗಿ ಕರಿಬೇಕು ಅವ್ರು. ಮನೆ ಅದರ ಮದಿಗೆ ಬಾ ಕಾಶಿ ಬೈ, ಎಂಗೇಜ್ಮೆಂಟ್ಗೆ ಬಾ 10 ಸಲ ಹೋಗೋದೆ. ಅವ್ರಿಗೆ ನೋಡ್ರಿ ಎಂಥ ಸೌಭಾಗ್ಯ. ಯಾಕೆ ಕೋಳ್ಕೂರು ಗ್ರಾಮ ಇವತ್ತು ಸಿದ್ಧಿ ಆಗ್ಯದ, ಪ್ರಸಿದ್ಧ ಆಗ್ಯದ ಅಂತ ಕೇಳಿದ್ರೆ ಕೋಳ್ಕೂರು ಗ್ರಾಮದೊಳಗೆ ಇರುವಂಥ ಭಕ್ತಾದಿಗಳಂತ ಅಲ್ಲ, ಅಲ್ಲಿರುವಂಥ ಸಿದ್ಧಿ ಪುರುಷ ಸಿದ್ಧ ಬಸವನಿಂದ ಈ ಕೋಳ್ಕೂರಿನ ನಾಡು ಪುಣ್ಯದ ಶ್ರೀಮಂತ ನಾಡಾಗಿ ನಿಂತಿದೆ. ಎಂಥ ಪುರುಷ, ಸಿದ್ಧಿ ಪುರುಷ. ನಡಿಲಾರ್ದು ನೋಟ, ಹೊತ್ತದ ರೊಟ್ಟಿ, ಹಿಂಡಲಾರ್ದ ಆಕಳ. ಎಲ್ಲಿ? ಮಡಿವಳಪ್ಪನ ಮಠಕ. ಅದು ನೋಟ್ ನಡೆಯಂಗಿಲ್ಲ. ರೊಟ್ಟಿ ಹೊತ್ತದು, ಹಿಂಡಲಾರ್ದ ಆಕಳ. ಆಕಳು ಹಿಂಡಲಾಗ್ಯದಂದ್ರೆ ಹಾಕ್ರಿ ಮಡಿವಳಪ್ಪನ ಗೂಳಿದ ಹೋಲಿ. ಆದರೆ ಮೂಡಬಾಳ ಗ್ರಾಮದ ಭಕ್ತರು ನೀವು ಹಂಗಲ್ಲ. ಸತ್ಯದಿಂದ ದುಡಿಯೋರು, ಸತ್ಯದಿಂದ ಕೊಡೋರು. ತನುವಲ್ಲಾಡಿಸಿ ನೋಡುವನು, ಮನವಲ್ಲಾಡಿಸಿ ನೋಡುವನು, ಧನವಲ್ಲಾಡಿಸಿ ನೋಡುವನು. ಸುಂಬಿಡ್ತಾನೆ ಏನು ದೇವ್ರ? ನಾ ಮೊನ್ನೆ ನಿಮಗೆ ಹೇಳಿನಿ, ಏನು ದಿಟ್ಟಾನೋ ಶಿಶುನಾಳದೀಶ, ಜಗವ ಸೃಷ್ಟಿಸಿ ಲೀಲ ಆಡ್ಯಾನೋ. ಅವ ಸುಂಬಿಟ್ಟಿಲ್ಲ ನಮಗ. ಮನೆಯ ತುಂಬ ಮಕ್ಕಳ ಕೊಟ್ಟಾನೋ ಶಿಶುನಾಳದೀಶ, ಬಡತನವ ಹಾಸಿ ಹೊದಿಸಿ ಬಿಟ್ಟಾನೋ. ಮನ್ಯಾಗ ಜಗ್ಗಿ ಮಕ್ಕಳು ಕೊಟ್ಟನಂತ, ಉಣಾಕ ಬುಟ್ಟ್ಯಾಗ ಒಂದು ರೊಟ್ಟಿ ಇಟ್ಟಿಲ್ಲಂತ. ನಮ್ಮ ತಾಯಿ ಬೌರಮ್ಮ ಇಲ್ಲಿ ಕೂತಿದ್ದಾಳೆ. ನಮ್ಮನ್ನೆಲ್ಲ ಬೆಳೆಸ್ಬೇಕಾದ್ರೆ ಒಂದು ತುತ್ತು ರೊಟ್ಟಿಗೂ ಕಷ್ಟಪಟ್ಟು ನಮ್ಮನ್ನು ಬೆಳೆಸಿದ ತಾಯಿ ಆಕೆ. ಯಾಕೆ ವಿಚಾರವನ್ನು ಇವತ್ತು ಹೇಳಾಕತ್ತೀನಿ ಅಂತ ಕೇಳಿದ್ರೆ, ಆ ಕಷ್ಟ ಏನು ಅಂದೋರನ್ನ ಪ್ರತಿಯೊಬ್ಬ ತಾಯಿ ತಂದೆ ಗೊತ್ತಿರುತ್ತ. ಅದಕ್ಕೆ ಶರೀಫ ಬರೀತಾನೆ, ಏನು ದಿಟ್ಟಾನೋ ಶಿಶುನಾಳದೀಶ, ಜಗವ ಸೃಷ್ಟಿಸಿ ಲೀಲ ಆಡ್ಯಾನೋ. ಮೋಸಮ್ ಕೊಡಂಗಿಲ್ಲ. ದೀಪಾವಳಿ ಹಬ್ಬ ಮನ್ಯಾಗ ಇಟ್ಟಾನ, ಕೈಯಾಗ ರೊಕ್ಕನೇ ಕೊಟ್ಟಿಲ್ಲ. ನಾಗರ ಪಂಚಮಿ ಹಬ್ಬಕ್ಕೆ ಮನೆಗೆಲ್ಲ ಮನೆ ತುಂಬ ಮಕ್ಕಳು ಬಂದಾರ, ಅವಕ್ಕೆ ಬಟ್ಟೆ ತರಬೇಕಾದ್ರೆ ಕೈಯಾಗ ರೊಕ್ಕಿಲ್ಲ. ಅಟ್ಟೆ ಯಾಕ್ರಿ, ಮಡಿವಾಳಪ್ಪನ ಜಾತ್ರೆ ಒಂದೊಂದು ಚಲೋ ಸಲ ಸಮೀಪ ಬರುತ್ತ, ಜಾತ್ರೆಗೆ ಪಟ್ಟಿ ಕೊಡಾಕ ರೊಕ್ಕಿರಲ್ಲ, ಕಷ್ಟ ಕೊಡ್ತಾನ. ಉಣಲು ಸುಖವನಿಟ್ಟಾನೋ ಶಿಶುನಾಳದೀಶ, ಮೈಯ ತುಂಬ ಬ್ಯಾನಿ ಕೊಟ್ಟಾನೋ. ಮನ್ಯಾಗೇನ್ರಿ ಬೂಂದೆ ಕೊಟ್ಟಾನ, ಜಿಲೇಬಿ ಕೊಟ್ಟಾನ, ಬಾಲುಷ ಕೊಟ್ಟಾನ, ತಿನ್ಬೇಕತ್ತಾನ, ಸುಗರ್ ಇಟ್ಟಾನ. ಏನು ಮಾಡ್ತೀರಿ? ಯಾರು ತಿನ್ನೋರದು? ಏನು ದಿಟ್ಟಾನೋ ಶಿಶುನಾಳದೀಶ, ಜಗವ ಸೃಷ್ಟಿಸಿ ಲೀಲ ಆಡ್ಯಾನೋ. ಎಷ್ಟು ಕಷ್ಟ ಅದ. ನಾನು ಯಾವಾಗಲೂ ಹೇಳ್ತೀನಿ, ಉಟ್ಟ ಪೀತಾಂಬರಿಗಳಿಟ್ಟಾನೋ ಶಿಶುನಾಳದೀಶ, ಮನೆಯ ಬಾಗಿಲಿಗೆ ಬಂಗಾರದ ಕದವ ಬಡಸ್ಯಾನೋ. ಉಣ್ಣಲಾಕ, ತಿನ್ನಲಾಕ, ನೋಡಲಾಕ, ಮಾಡಲಾಕ, ಎಲ್ಲ ಸುಖವನ ದಾರಿಯರದಾನೋ ಶಿಶುನಾಳದೀಶ, ಮಕ್ಕಳಿಲ್ಲದಂಗ ಮಾಡಿ ಬಿಟ್ಟಾನೋ. ಯಾರಿಗೆ ಹೇಳೋರು ನೀವು? ಭೂಮಿದಾನ ಸೀಮಿ ಮಾಡ್ಯಾನೋ ಶಿಶುನಾಳದೀಶ, ಆಳು ಕಾಳು ಎಲ್ಲ ಕೊಟ್ಟಾನೋ. ಮಾತು ಕೇಳದ ಮಕ್ಕಳನ್ನ ಹುಟ್ಟಿಸಿ ಬಿಟ್ಟಾನೋ. ಯಾರಿಗೆ ಹೇಳೋದಿದೆಲ್ಲ? ಯಾರಿಗೆ ಬಯಸೋದು? ಅದಕ್ಕೆ ಬಸವಣ್ಣನವರು ಬರೀತಾರೆ, ತನುವಲ್ಲಾಡಿಸಿ ನೋಡುವನು, ಧನವಲ್ಲಾಡಿಸಿ ನೋಡುವನು, ಮನವಲ್ಲಾಡಿಸಿ ನೋಡುವನು. ಪುರಾಣಕ್ಕೆ ಬರಬೇಕು ಅಂತೀವಿ, ಇವತ್ತೇನು ಹೋತು ಬಿಡು, ನಾಳೆಗೆ ಹೋಗಂತೀವಿ. ಮನ ಅಲ್ಲಾಡಿಸುತ್ತೆ, ದನ ಅಲ್ಲಾಡಿಸೋದು. 1000 ರೂಪಾಯಿ ಪಟ್ಟಿ ಕೊಡ್ಬೇಕತ್ತೀವಿ, 1000 ರೂಪಾಯಿ ಕೊಟ್ಟರೆ 500 ರೂಪಾಯಿ ನನಗೆ ಕಮ್ಮಿ ಬೀಳ್ತಾವ ಅಂತ ತಿಳ್ಕೊಂಡು 500 ರೂಪಾಯಿ ಕೊಡಂಗೆ ಮಾಡುತ್ತೆ. ಗಾಣ ಹೊಡಿತಿದ್ರು ನೀವು ಹಿಂದಕ್ಕಿನ ಕಾಲಕ್ಕೆ, ಗಾಣ ಹಾಕಿ ಹೊಡೆಯೋದು ಹಿಂಗೆಲ್ಲ. ಈಗೆಲ್ಲ ಎಲ್ಲಿ ಗಾಣ ಹೊಡೆಯೋದದ? ಮುಂಜಾನೆ ಹೇಳೋದ ಅದೇ ನೋಡೋದು. ಮೊನ್ನೆ ಯಾವುದೋ ಒಂದು ದಾರಿವೆ ನೋಡೋಕತ್ತಿದಲ್ಲ ಯೋಗಿರಾಜ್ ಅಕ್ಕಿಲೆಲ್ಲೋ ಪ್ರಸಾದ ಕೂತಾಗ, ಅದು ಯಾವುದೋ ಒಂದದ, ಇಬ್ಬರು ಮಂದಿ ಹೆಂಡ್ರು ಒಬ್ಬನೇ ಗಂಡ ಇಟ್ಟು ಅನ್ನೋದ್ರಾಗ ಹಿಂಗೆ ಮಾಡ್ಬೇಕನ್ನೋ. ಅವ ಹಾರ ಹಾಕ್ಬೇಕನ್ನೋದ್ರಾಗ ಇಕ್ಕಿ ಬಂದು ಹಾರ ಹಾಕೋತಾಳ, ಆಕಿ ಹಿಂಗೆ ನೋಡ್ತಾಳ.
ಯಾವುದು ಹೇಳ್ರಿ ನೀವು ನೋಡೋರು, ನಂಗೆ ಗೊತ್ತಿಲ್ಲ, ನಾನು ಸುಮ್ಮನೆ ಇಲ್ಲ, ಮಾನಯಪ್ಪ ಸುಮ್ಮ ಹಚ್ಚಿ ಕೂತಿದ್ದ, ನಾನು ನೋಡಕತ್ತಿದ್ದ ಅಟ್ಟೆ. ಮಾನಯಪ್ಪರ ಮನ್ಯಾಗ ಹಚ್ಚಿದ್ರು ನೋಡಕತ್ತಿದ್ದ. ಅದು ಯಾವುದೋ ಅಕ್ಕಿ ಅವ ಹಿಂಗೆ ಹಾರ ಹಿಡ್ಕೋಬೇಕನ್ನೋದ್ರಾಗ ಈಕಿ ಹಿಂಗೆ ಹಾಕೋಬೇಕನ್ನೋದ್ರಾಗ ಅಕ್ಕಿ ಬಂದು ಹಾಕೋತಾಳೆ ಹಿಂಗೆ ಹಾರ, ಈಕಿ ಹಿಂಗೆ ನಗತ್ತಾಳೆ. ಅದು ನೋಡಿ ನಾವು ಬೆಳತಾನೆ ಹಿಂಗೆ ನಕ್ಕೊತ್ ಕೂಡ. ನಾನು ನೋಡ್ರಿ ಬ್ಯಾಡ ಅನ್ನಂಗಿಲ್ಲ, ನೋಡ್ಕೋತಿ ದಿನ ಕಳೆಯೋದು. ಮನ್ನ ಬಸ್ಸಿನಾಗ ಬರಕತ್ತಿದ, ಮದ್ದಲು ಕೂತಿದ ಮುದಕ್ಕೆ ಅಳವು ನಿನ್ನಿಂದ ಎಲ್ಲಿಗೆ ನಿಂತಿತ್ತು, ನಾ ಬರೋನ್ನದು ಹಾಕು ನೋಡು. ಆಕಿ ಹೋಗ್ಯಾಳ ಮಾಡ್ತನಕ ಪುಟ್ಟಗೌರಿ. ಆಕಿ ದವಾಖಾನಿಗೆ ಹೋಗೋದೆ 3 ತಿಂಗಳು ತೋರ್ಸ್ಯಾರ ಇವರು. ದವಾಖಾನಿಗೆ ಹೋಗೋದೆ ಅಂದರೆ ಎಲ್ಲವನ್ನ ನೋಡ್ರಿ, ಆನಂದವಾಗಿ ಸವಿರಿ, ಆದ್ರೆ ಅದರಿಂದ ಬೆನ್ನತ್ತಿ ಹೋಗ್ಬೇಡ್ರಿ. ದೇವರ ಕೊಟ್ಟು ನೋಡ್ತಾನ, ಕಸ್ಕೊಂಡು ನೋಡ್ತಾನ. ಕೊಡಬೇಕಾದ್ರೆ ಹೆಂಗೆ ಕೊಡ್ತಾನ ಅಂದ್ರೆ ಗಂಡನ ಕಿಸ್ದಂದ್ರೆ ರೊಕ್ಕ ಕದ್ದಂಗೆ. ಅದು ಗಂಡನ ಕಿಸ್ದಂದ್ರೆ ರೊಕ್ಕ ಕದ್ಯದಂದ್ರೆ ನಿಮಗಿಂತ ಯಾರೂ ಕದ್ದಿಲ್ಲ ನೋಡ್ರಿ. ಹಂಗೆ ಚಂದ ಕದೀತೀರಿ ನೀವು. ಎಷ್ಟು ಚಂದ ಕದೀತೀರಿ ಗೊತ್ತೇನು? ಅದು ಜಳಕ ಮಾಡಕ್ಕಂತ ಹೋಗ್ಬೇಕಾದ್ರೆ ಇದು ಶರ್ಟ ಗೂಟಿಗೆ ನೇತು ಹಾಕೋತದ. ಇವೆರಡು ಇದು ಬೆಳ್ಳ, ಇದು ಬೆಳ್ಳ, ಎರಡು ಬಳ್ಳು ಹಿಂಗೆ ಕಿಸದಾಗ ಹಾಕೋದು, ಹಿಂಗೆ ಹಾಕಿ ಹಿಂಗೆ ಅಜಮಾತ ತೆಗ್ಯೋದು. ಕರೆಕ್ಟ್ 100 ರೂಪಾಯಿ ನೋಟ್ ಇರ್ತದೆ ಅದು ಕರೆಕ್ಟ್. ನೀವು ತೆಗೆದಿರಿಲ್ಲ, ನಾವ್ಯಾಕೆ ತೆಗ್ಯಾನ ಅಪ್ಪ ತತ್ತೀರ ಗೊತ್ತದವ ಯಾರು ತೆಗೆದಾರ ಯಾರು ತೆಗೆದಿಲ್ಲ, ಎಲ್ಲರೂ ತೆಗೆದವ್ರ. ಅಜಮಾತ್ ಹಿಂಗೆ ಕೈ ಹಾಕಿ ಹಿಂಗೆ ಹೌಳಿಗೆ 20 ರೂಪಾಯಿ ತೆಗ್ಯೋದು, 100 ರೂಪಾಯಿ ತೆಗ್ಯೋದು. ತೆಗೆದು ಅವ ಬಂದು ಕೇಳ್ತಾನೆ, ರೊಕ್ಕ ತೊಗೊಂಡಿದ್ದೇನ? ನಾ ಯಾಕೆ ತೊಗೊಳ್ಳಿ, ಎಲ್ಲಿ ಬೀಡಿಸೇರಿ ಎಲ್ಲಿ ಇಟ್ಟಿದೆ ಎನ್ಸುತ್ತೆ ಅದಕ್ಕೆ ಭಯ ತೊಗೊಂಡಾಕಿ ನೀನೆ. ಸಿದ್ಧ ಬಸವನನ್ನ ತಾಯಿ ಕಳಿಸುವುದಕ್ಕಂತ ಹೊರಗೆ ಬಂದಳು. ಯವ್ವ ನೀನು ಹೋಗು, ನಾನು ಬರ್ತೀನಿ ಅಂತ ಸಿದ್ಧ ಬಸವ ಮನೆಯನ್ನು ಬಿಟ್ಟು ಹೋಗ್ತಾ ಇದ್ದ. ಅವನನ್ನ ಕಳಿಸಿ ತಾಯಿ ಒಳಗೆ ಬರಬೇಕಾದ್ರೆ ಒಳಗೆ ಬಂದು ನೋಡ್ತಾಳೆ. ಯಾವ ಸಿದ್ಧ ಬಸವ ಎಣ್ಣೆಯ ಗಡಿಗೆಗಳನ್ನು ಒಡೆದಿದ್ದಲ್ಲ, ಎಲ್ಲ ಎಣ್ಣೆಯ ಗಡಿಗೆಗಳನ್ನು ತುಂಬಿ ನಿಂತಿವಂತ ಮತ್ತೆ ಮನ್ಯಾಗ ಎಣ್ಣೆಯ ಗಡಿಗೆಗಳನ್ನು ತುಂಬಿ ಚಿಮ್ಮಾಕತ್ತಿವಂತ, ತುಂಬಿ ಸೋರಾಕತ್ತಿವಂತ. ಎಲ್ಲ ಮಡಿಕೆಗಳಿಗೆ ಎಣ್ಣೆ ಹಾಕಿದ್ರು ಕೂಡ ಎಣ್ಣೆ ತುಂಬಿ ಚೆಲ್ತಿತ್ತಂತ. ಇದು ಸಿದ್ಧ ಬಸವನ ಪವಾಡ, ಇದು ಸಿದ್ಧ ಬಸವನ ಸಾಕಾರ, ಇದು ಸಿದ್ಧ ಬಸವನ ಸಾಕ್ಷಾತ್ಕಾರ. ಅಷ್ಟು ದೊಡ್ಡವರಲ್ಲ ಅವರೆಲ್ಲ. ಯಾಕೆ ಅವರು ದೊಡ್ಡವರಾದ್ರು ಅಂದ್ರೆ ಹಿಂಗೆಲ್ಲ ಪವಾಡ ಮಾಡಿದವರು ಅದೀವಿ ನಾವು. ಹಿಂಗೆಲ್ಲಿ ಪವಾಡ ಪಟ್ಟತಿ ದಾರ್ವೆ ನೋಡ್ಬೇಕಾದ್ರೆ ಲೈಟ್ ಹೋಯ್ತು ಅಂದ್ರೆ ನೋಡಿ ಲೈಟ್ ಹೋಯ್ತು, ಇಟ್ಟು ಅನ್ನೋದ್ರಾಗ ಲೈಟ್ ಬತ್ತು ಅಂದ್ರೆ ನಾ ಹೇಳಿಲ್ಲ ಲೈಟ್ ಬತ್ತು ನೋಡಿ, ಇದು ಪವಾಡ ನಿಮ್ಗೆ. ಹಿಂಗೆ ಅನ್ನೋದ್ರಾಗ ಲೈಟ್ ಬತ್ತು ಅಂದ್ರೆ ಪವಾಡ ಅದು. ಹಂಗಲ್ಲ. ಒಬ್ಬ ಹೆಣ್ಮಗಳಿಗೆ ಕನಸು ಬಿದ್ದಿತ್ತು. ಕನಸು ಏನು ಬಿದ್ದಿತ್ತು ಅಂದ್ರೆ 4 ನಿಂಬಿಕಾಯಿ 5 ಟ್ಯಾಂಗ 4 ಕ್ಯಾರ 4 ಮೆಣಸಿನ್ಕಾಯಿ ಬಂದಿವಂತ ಕನಸಿನಾಗ. ಇವು ಕನಸಿನಾಗ ಬಂದವ, ಕನಸಿನಾಗ ಬಂದು ನನ್ನ ಕಡೆ ಬಂದವ ಮುತ್ತೆವ್ರು. ಕನಸು ಬಿದ್ದಿದ್ರು. ಏನು ಬಿದ್ದದವ? 4 ನಿಂಬಿಕಾಯಿ 5 ಟ್ಯಾಂಗ 4 ಮೆಣಸಿನ್ಕಾಯಿ ಬಿದ್ದವು. ಹೌದಾ? ಏನು ಮಾಡಲಿ ಏನನ? ಏನಿಲ್ರಿ, ಇವು ಮಂತ್ರಿಸ್ಕೊಡ್ರಿ, ನಮ್ಮ ಅತ್ತಿ ಕಾಲಿ ಕಟ್ತೀನಿ, ಹೊತ್ತೊಂಡ್ರದ ಗೊಟ್ಟಕತ್ತಳಕ್ಕೆ. ಇದು ಪವಾಡಕ್ಕೆ. ಹಿಂಗಾದ್ರೆ ಹೆಂಗೆ ತಾಯಿ, ಹೀಗಾದರೆ ಹೇಗೆ ಮಾಡೋದು? ಹೀಗೆಲ್ಲ ಇದು ಜೀವನ. ಇದನ್ನು ಬಿಟ್ಟು ಹೋಗೋದು. ಯಾರೇ ಹೋಗ್ಯಾರ ಅವ್ರ ಊರಿಗೆ ಹೋದ್ರಂದ್ರೆ ನಮ್ಮ ಮನೆ ಕಸ ಒಯ್ದು ಅವ್ರ ಮನೆ ಚಿದ್ರ ಚಲ್ಲದು. ಹೆಂಗೆ ಇದು ಅಲ್ಲ, ಇದು ಬದುಕಲ್ಲ, ಇದು ಜೀವನ ಅಲ್ಲ. ಲೋಕದೊಳಗೆ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಸಮಾಧಾನದಿಂದ ಉತ್ತರಿಸುವಂಥ ಕಾರ್ಯಪ್ರವೃತ್ತಿ ನಿಮ್ಮದಾಗಲಿ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ದಿನ ತಮ್ಮೆಲ್ಲರಿಗೂ ಕೂಡ ಹೇಳುತ್ತಾ